ಬಂದಾಗ ಅದರ ಅಂಗವಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವವನ್ನು ಅವರನ್ನು ಸಲ್ಲಿಸಿ ಇವತ್ತು ಒಂದು ಹಳೆಯ ಸಾಂಪ್ರದಾಯಿಕವಾದಂತಹ ಒಂದು ಹೋಮವನ್ನು ಸಹ ಮಾಡಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಆತ್ಮೀಯರು ಮಂಡಲದ ಬಿಜೆಪಿ ಅಧ್ಯಕ್ಷರಾದಂಥ ಹನುಮಾನ್ಗೌಡ ಅವರೇ ಮತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂತಹ ಮಾಧು ವೆಂಕಟೇಶ್ ಅವರಿದ್ದಾರೆ, ನಮ್ಮ ಲಕ್ಷ್ಮೀನಾರಾಯಣ ಮಹಿಳಾ ಮೋರ್ಚಾ ಅಧ್ಯಕ್ಷರಾದಂಥ ಬುದ್ಧಿರಾವ್ ಅವರಿದ್ದಾರೆ ಮತ್ತು ಎಲ್ಲ ಮುಖಂಡರು ಒಂದು ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇದೆ. ಎಲ್ಲರಿಗೂ ಭಗವಂತರಾದ ಶ್ರೀ ರಾಮಚಂದ್ರ ಎಲ್ಲರಿಗೂ ಶಾಂತಿ ಸುಖ ಸಂಪತ್ತು ಎಲ್ಲರನ್ನೂ ಕೊಟ್ಟು ಕಾಪಾಡಿ ಎಚ್ಚರಿಸಿದೆ ಅಂತೇಳಿ ನಾನು ಪ್ರಾರ್ಥನೆ ಮಾಡಿಕೊಂಡು ಇಂಥ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಈ ಒಂದು ಸೇವಾ ಕೈಂಕರ್ಯದಲ್ಲಿ ಭಾಗವಹಿಸುವಂತ ಅವಕಾಶವನ್ನು ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್ ಲೇಖಕ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಪೂರಕವಾದಂತಹ ಧನ್ಯವಾದಗಳನ್ನು ಅಭಿನಂದಿಸ್ತೀನಿ. ಜಯಪ್ರಿಯರಾಗಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ರಾಜ್ಕುಮಾರ್ ಅವರಿಗೆ, ರಾಜ್ಕುಮಾರ್ ಅವರಿಗೆ. ಒಬ್ಬ ಮನುಷ್ಯ, ಒಬ್ಬ ಮಾನವತಾ ಮನುಷ್ಯ ಹೇಗಿರಬೇಕು ಅಂತಂದರೆ ಅದು ರಾಜ್ಕುಮಾರ್ ಅವರ ನಡೆದು ಬಂದಂಥ ದಾರಿಗಳು. ರಾಜ್ಕುಮಾರ್ ಅವರ ಸಿನಿಮಾಗಳಲ್ಲಿ ಸಾಕಷ್ಟು ಸಂದೇಶಗಳನ್ನು ಕೊಟ್ಟಂಥ ನಡು ನಟ. ಇವತ್ತು ನಾನೊಂದು TV ಚಾನಲ್ ನೋಡ್ತಾ ಇದ್ದೆ. ಮುಂಬೈನ ಜಿತೇಂದ್ರ ಅವರು ಕನ್ನಡದಲ್ಲಿ ಒಂದು ಮಾತನಾಡಿ ರಾಜ್ಕುಮಾರ್ ಅವ್ರನ್ನ ತಗೊಳ್ತಾ ಇದ್ರು. ಏನಂತ ತಗೊಳ್ತಾ ಇದ್ದು ಅಂದರೆ, ಕರ್ನಾಟಕದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂತ ಒಬ್ಬ ನಟರಿದ್ದರು. ಕರ್ನಾಟಕದ ಜನ ಅವ್ರನ್ನ ದೇವ್ರ ರೀತಿಯಲ್ಲಿ ನೋಡ್ತಾರೆ. ರಾಜ್ಕುಮಾರ್ ಅವರು ದೇವ್ರು ಯಾಕಾದರು ಅಂದರೆ, ಅಭಿಮಾನಿಗಳನ್ನ ದೇವ್ರು ಮಾಡ್ತಾರೆ, ಜನಗಳಿಂದ ದೇವ್ರು ಮಾಡಿದ್ರು. ಅನ್ನ ಕೊಡೋರೇ ನಮಗೆ ದೇವರು ಅಂತ ಅಂತೀವಿ. ಅದ್ರ ಜೊತೆಗೆ ಒಬ್ಬ ಅಣ್ಣನಾಗಿ, ಒಬ್ಬ ತಮ್ಮನಾಗಿ, ಒಬ್ಬ ಗಂಡನಾಗಿ, ಒಬ್ಬ ತಾಯಿಗೆ ಮಗನಾಗಿ, ಒಬ್ಬ ರೈತನಾಗಿ ಹೇಗಿರಬೇಕು ಅನ್ನೋದನ್ನು ಜಗತ್ತಿಗೆ ತೋರಿಸ್ತೀವಿ. ಅದ್ರ ಜೊತೆಗೆ ಪೌರಾಣಿಕ ನಾಟಕಗಳನ್ನು, ಸಿನಿಮಾಗಳನ್ನ ಮಾಡ್ತಾ ಯಾರು ಕೂಡ ಶ್ರೀನಿವಾಸನ ನೋಡಿಲ್ಲ, ಸತ್ಯಹರಿಸನ್ನ ನೋಡಿಲ್ಲ, ಕುಮಾರನ ನೋಡಿಲ್ಲ. ಇವೆಲ್ಲವೂ ಕೂಡ ರಾಜ್ಕುಮಾರ್ ಅವರ ನಟನೆ ಮುಖಾಂತರ ಶ್ರೀಕೃಷ್ಣದೇವರಾಯನ ನೋಡಿಲ್ಲ, ಮಯೂರನ್ನು ನೋಡಿಲ್ಲ. ಇವೆಲ್ಲ ನೋಡ್ತಾ ಜನ ಏನು ಅಂದ್ಕೊಂಡ್ರು ಹೀಗೆ ಇರ್ಬೋದೇನೋ ಅಂತ. ನೀವೊಂದು ಕಡೆ ನೋಡ್ಬೋದು, ಹರಿಶ್ಚಂದ್ರ ಘಾಟಲ್ಲಿ ಮತ್ತು ನಮ್ಮ ಇಲ್ಲಿ PR ಮಿಲ್ ಘಾಟಲ್ಲಿ ಹರಿಶ್ಚಂದ್ರನ ಚಿತ್ರವನ್ನು ಬರೆದಿದ್ದಾರೆ. ಆ ಹರಿಶ್ಚಂದ್ರ ಚಿತ್ರ ಯಾರ್ದಪ್ಪ ಅಂತಂದರೆ ಅದು ರಾಜ್ಕುಮಾರ್ ಅವರು. ಆದರೆ ರಾಜ್ಕುಮಾರ್ ಅವರ ನಟನೆ ಜೊತೆಗೆ ಅವರ ನಡವಳಿಕೆ ಕೂಡ ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾಗಿದೆ. ಅದಕ್ಕೆ ಅವರು ಇಡೀ ಪ್ರಪಂಚಕ್ಕೆ ವಿಶ್ವಮಾನವನಾಗಿ ಆಗಿದ್ದಾರೆ. ಅದ್ರ ಜೊತೆಗೆ ನನಗೂ ಒಂದು ಅನುಭವ ಏನಪ್ಪ ಅಂದರೆ, ಅವರು ಹುಟ್ಟುಹಬ್ಬ 27/4ನೇ ಹುಟ್ಟುಹಬ್ಬವನ್ನು ನಾನೇ ಬೆಂಗಳೂರಿನಲ್ಲಿ ಮಾಡಬೇಕು, ಬೇರೆ ಯಾರಿಗೂ ನಿಮ್ಮ ಅಭಿಮಾನಿಗಳು ಹೇಳ್ಬಾರ್ದು ಅಂತ ನಾನು ಅವ್ರ ಹತ್ರ ಕೇಳ್ಕೊಂಡಿದ್ದೆ. ಆಯಿತು ಅಂತಲೂ ಹೇಳಿದ್ದೆ. ಆವಾಗ ನಾನು ಆ ಡಿಸೈನ್ ಒಂದು ಕೇಕ್ ಡಿಸೈನ್ನ ನಾನು ಅಪ್ರೂವ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದಾಗ ಒಂದು ಅರ್ಧ ಗಂಟೆ ಅವ್ರ ಹತ್ರ ಮಾತಾಡೋಕ್ಕಾಗಿಲ್ಲ, ಸಿಗಲಿಲ್ಲ. ಸರಿ, ಬೆಳಗ್ಗೆ ಸಿಗ್ತೀವಿ ಅಪ್ಪು ಬಂದಮೇಲೆ. ಸ್ವಾತಿ ಹೋಟ್ಲ್ ಹತ್ರ ಬರ್ತಾಯಿದ್ದೀವಿ, ನಮಗೆ ಫೋನ್ ಬಂತು, ಅಪ್ಪಾಜಿಯವರು ಹೋಗ್ಬಿಟ್ಟಿದ್ದಾರೆ. ಇದೊಂದು ಭಾಳ ಸರಿ ಘಟನೆ. ಅಂದರೆ ನಾನು ಏನೇನೆಲ್ಲ ಅಂದ್ಕೊಂಡಿದ್ದೆ ರಾಜ್ಕುಮಾರ್ ಅವರ ಫ್ಯಾಮಿಲಿ ವಿಷಯವಾಗಲಿ, ನಾನು ಏನೇನು ಕನ್ನಡದ ವಿಷಯವಾಗಲಿ, ಕುವೆಂಪುರ ವಿಷಯವಾಗಲಿ, ಎಲ್ಲ ಪಂಪ ಅವರ ವಿಷಯವಾಗಲಿ ಎಲ್ಲವನ್ನೂ ನಾನು ನನ್ನ ಕೈಯಿಂದ ಆಯಿತು. ಅದೊಂದು ಬರ್ತಡೇ ಒಂದು ನನ್ನ ಕೈಯಿಂದ ಆಗಲಿಲ್ಲ ಅನ್ನೋದು ಭಾಳ ಬೇಜಾರಾಯಿತು. ಆಗಲೇ ಇಮಿಡಿಯೇಟಾಗಿ ನಾವು ಅವ್ರ ಮನೆಗೆ ಹೋಗಿ ಅವರ ಶರೀರವನ್ನು ಎತ್ತುವಂಥ ಭಾಗ್ಯ ನಮಗೂ ಸಿಕ್ತು. ತಗ್ಗಿಸಿ ಆಮೇಲೆ ಅದು ತಂದು ನಾವು ಗಾಡೀಲಿ ಎಲ್ಲ ಇಟ್ಟು ಆಮೇಲೆ ಸ್ಕೂಲ್ ಮೈದಾನದಲ್ಲಿ ಇಟ್ಟು ಅದಾದಮೇಲೆ ನಾವು ಹೋಗ್ತಾ ಜನ ಜಾಸ್ತಿ ಆಗ್ತಾ ಅಂತ ಗಲಾಟೆ ಆಗುತ್ತೆ. ನಮಗೊಂದು ಪುಣ್ಯ ಏನಪ್ಪ ಅಂದರೆ ಅವ್ರನ್ನ ಮುಟ್ಟಿ ಅವರ ಸಂಸ್ಕಾರ ಮಾಡುವಂಥ ಭಾಗ್ಯ ನಮಗೂ ಕೂಡ ಸಿಕ್ತು. ಜನರೇ ಯಾಕೆ ಅವ್ರನ್ನ ಜನರು ದೇವ್ರು ಮಾಡಿದ್ರು ಅಂದರೆ ಜನರೇ ಎಲ್ಲರೂ ಕೂಡ ಸೇರಿ ಸಂಸ್ಕಾರವನ್ನು ಮಾಡಿದ್ರು. ಹಾಗಾಗಿ ಅಂಥ ನಟ ಅಂಥ ಆದರ್ಶ ಪುರುಷ ಅವ್ರನ್ನ
ಇಷ್ಟು ವರ್ಷ ಆದರೂ ಕೂಡ ಕರ್ನಾಟಕದ ಜನ, ಇಡೀ ದೇಶದ ಜನ ಅವ್ರನ್ನ ನೆನೆಸ್ತಾ ಇದ್ದಾರೆ ಅಂತಂದರೆ ಅವರ ಮಾರ್ಗದರ್ಶನ, ಅವ್ರು ಕೊಟ್ಟು ಹೋಗಿರುವಂಥ ಸಂಸ್ಕಾರವನ್ನು ನಾವೆಲ್ಲ ಪಾಲಿಸ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಎಲ್ಲರೂ ರಾಜ್ಕುಮಾರ್ ಅವರ ಸಂದೇಶವನ್ನು ಸಾರೋಣ. ರಾಜ್ಕುಮಾರ್ ಅವರು, ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ವೇದಿಕೆ ಮೇಲೆ ಕೂಡ ಹೇಳ್ತೀನಿ, ದಿವಂಗತ ಅಂತ ಕಳಿಸ್ಬೇಡಿ, ಅವರು ಚಿರಮರವಾಗಿರ್ತಾರೆ. ಹಾಗಾಗಿ ಅವರು ಇವತ್ತು ಕೂಡ ಚಿರಮರ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಡಾಕ್ಟರ್ ರಾಜ್ಕುಮಾರ್. ಓಕೆ ಸರ್, ಥ್ಯಾಂಕ್ ಯು. ಯುವಕರ ಸಂಘದ ವತಿಯಿಂದ ಬಹಳ ಅದ್ದೂರಿಯಾಗಿ ಪ್ರತಿ ವರ್ಷನೂ ನಮ್ಮನ್ನೆಲ್ಲ ಕರೆದಿ ಅದು ಏನೋ ಗ್ಲಿಚ್ ಆಗ್ತಾ ಇದೆ ನೋಡು, ಚೇಂಜ್ ಮಾಡಿ ಹೋಗ್ಬಿಟ್ಟು ಈ 60ನೇ ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಬಂದಿದ್ದಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಬಹಳ ಅದ್ಭುತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿ ನಮಗೆಲ್ಲ ತಿಳಿಸ್ಕೊಂತ ನಮ್ಮ ಹೆಸರು ಡಾಕ್ಟರ್ ಚಂದನ ಅವರೇ, ಹಾಗೆ ನಮ್ಮ ವಿಜಯನಗರದ ಮುಖಂಡರಾದಂಥ ರವೀಂದ್ರ ಅವರೇ, ಬಾಬಿ ವೆಂಕಟೇಶ್ ಅವರೇ, ಅನೇಕ ಎಲ್ಲ ನಮ್ಮ ಗಣ್ಯ ಸ್ನೇಹಿತರು ಆಗ್ತಿದ್ದಾರೆ. ಪ್ರತಿ ವರ್ಷನೂ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟಿದಬ್ಬದ ಮಾನ್ಯ ದಿನ ಈ ಒಳ್ಳೆ ಕಾರ್ಯಕ್ರಮ ಆಯೋಜಿಸಿದ ನಮ್ಮ ನಾಗೇಶ್ ಅವರಿಗೆ ಧನ್ಯವಾದಗಳು ಹೇಳ್ತಾ, ಈ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಪ್ರತಿ ವರ್ಷ ಹೀಗೆ ಮಾಡಲಿ ಅಂತ ಹೇಳಿ ಆ ಭಗವಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಗಾಳಿ ಆಂಜನೇಯ, ಶ್ರೀರಾಮಚಂದ್ರ ಎಲ್ಲ ಅವರಿಗೆ ಒಳ್ಳೆ ಆರೋಗ್ಯ, ನಮ್ಮಲ್ಲಿ ಶಾಂತಿ ಎಲ್ಲ ಒಪ್ಪಂದಿ ಅಂತ ಕೇಳ್ತಾ ಈ ಕಾರ್ಯಕ್ರಮ ಸಂಘದ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಶ್ರೀರಾಮನವಮಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀರಾಮನಿಗೆ ಜೀವನಕ್ಕೆ ಪಾನಕ ಡಾಕ್ಟರ್ ರಾಜ್ಕುಮಾರ್ ಅವರ ಸವಿನೀಡಿಕೆಗಾಗಿ ಈ ಒಂದು ಎಲ್ಲ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರಾದ ಶ್ರೀಯುತ ನಾಗೇಶ್ ಮತ್ತು ಅವರ ಸ್ನೇಹಿತರು ಎಲ್ಲರೂ ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ನಮ್ಮ ರವೀಂದ್ರ ಅವರು, ನಮ್ಮ ಮಂಡಲದ ಅಧ್ಯಕ್ಷರಾದ ರಾಮಂಜನಿ ಅವರು, ಸ್ಥಳೀಯ ಕಾಂಗ್ರೆಸ್ನ ಆನಂದ್ ಅವರು, ಎಲ್ಲ ಯುವ ಮುಖಂಡರು, ಎಲ್ಲ ಮಹಿಳಾ ಮುಖಂಡರು, ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಪುತಲಿಬಾಯಿ ಅವರು, ಎಲ್ಲ ಮಹಿಳಾ ಸಂಘದ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ನಮ್ಗೆಲ್ಲರಿಗೂ ಸಹ ನಮ್ಮ ತೆಗೆದ ವಾರ್ಡಿನ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಜೋರಾಗಿ ಎಲ್ಲ ಎಲೆಯವರವರು ಸೇರಿ ನೆಕ್ಸ್ಟ್ ಇಯರ್ ರಾಮನವಮಿ ಮಾಡೋದಾಗ್ಲಿ, ಸಣ್ಣ ಪುಟ್ಟ ಸಂಘಗಳು ಮಾಡ್ಕೊಂಡು, ಸಂಸ್ಥೆಗಳು ಮಾಡ್ಕೊಂಡು ನಾವೇ ಡಿವೈಡ್ ಆಗ್ಬಿಟ್ಟಿದ್ದೀವಿ, ಅದಾಗಬಾರ್ದು. ಸೊ ಎಂಟೈರ್ ಅಟ್ಟಿಗುಪ್ಪೆ ಸೇರಿ ಈ ಕಾರ್ಯಕ್ರಮ ಮಾಡೋದಾಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತು ಅವರ ತಂದೆಯವರಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಸರಿಯಾಗಿ ಹಾಗೂ ರಾಮನ ಈ ಜಯಂತ್ಯೋತ್ಸವವನ್ನು ಬಹಳ ಅದ್ದೂರಿ ಮಾಡ್ತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ, ಡಾಕ್ಟರ್ ರಾಜ್ಕುಮಾರ್ ಅವರು ರಾಮನ ಭಕ್ತರು. ರಾಮನ ಬಗ್ಗೆ ಸಾವಿರಾರು ಹಾಡುಗಳು ಹೇಳಿದ್ದಾರೆ. ರಾಮಾಂಜನೇಯ ಅಂತ ಒಂದು ಪಿಕ್ಚರ್ ತೆಗೆದಿದ್ದಾರೆ. ಹಾಗಾಗಿ ನಾವು ಶ್ರೀರಾಮಚಂದ್ರ ನೋಡ್ತಾ ಇದ್ರು ರಾಜ್ಕುಮಾರ್ ಮೂಲಕ ಶ್ರೀರಾಮನ ನೋಡೋಕೆ ಪ್ರಯತ್ನ ಮಾಡಿದ್ವಿ. ರಾಮ ಅಂದ್ರೆ ಒಂದು ದೊಡ್ಡ ಶಕ್ತಿ. ಇಡೀ ಭಾರತದಲ್ಲಿ ರಾಮನ ದೇವಸ್ಥಾನವನ್ನ ನಮ್ಮ ಪ್ರಧಾನಮಂತ್ರಿಯಾದ ಮೋದಿ ಅವರು ಅಯೋಧ್ಯೆಯಲ್ಲಿ ಬೃಹತ್ತಾಗಿ ಕಟ್ಟಿಸಿದ್ದಾರೆ. ಶ್ರೀರಾಮಚಂದ್ರ ಅಂದ್ರೆ ಪುರುಷೋತ್ತಮ, ಅದೇ ಪ್ರತಿಷ್ಠಿತವಾದ ವಾಕ್ಯವನ್ನು ಪರಿಪಾಲನೆ ಮಾಡುವಂಥದ್ದು. ಇವತ್ತು ಇಡೀ ಕರ್ನಾಟಕ ಅಷ್ಟಲ್ಲ, ಇಡೀ ದೇಶಾದ್ಯಂತ ರಾಮನ ಉತ್ಸವವನ್ನು ಮಾಡ್ತಾ ಇದ್ದೀವಿ. ಈ ಬೇಸಿಗೆಯಲ್ಲಿ ಬರ್ತಕ್ಕಂಥ ಅನೇಕ ಜನರಿಗೆ ಬಹಳ ಬಾಯಾರಿಕೆ ಆಗ್ತದೆ. ಅದು ಸಹ ಪಾನಕವನ್ನ ಕೋಸಂಬರಿಯನ್ನು ಕೊಟ್ಟು ಶ್ರೀರಾಮನ ಭಜನೆ ಮಾಡಿ ಹೇಗೆ ಆಂಜನೇಯ ಶ್ರೀರಾಮನ ಉಳಿಸ್ಕೊಂಡ ಅದೇ ರೀತಿ ಭಕ್ತಿ ಮಾರ್ಗದಲ್ಲಿ ಬೆಳೆಯಬೇಕು ಅನ್ನೋದರ ನಮ್ಮ ನಾಗೇಶ್ ಮತ್ತು ತಂಡದವರು ನಮ್ಮ ಅಧ್ಯಕ್ಷರಾದಂಥ ಶ್ರೀ ರಾಮಾಂಜನೇಯವರು ಕರೆಸ್ಬಿಟ್ಟು ಇದು ಬಹಳ ವಿಶೇಷವಾದರೆ ನಮ್ಮ ಹಿರಿಯ ನಾಯಕರಾದಂಥ OBC ಅಧ್ಯಕ್ಷರು ಆದಂಥ ಜಿಲ್ಲಾ ಅಧ್ಯಕ್ಷರು ಆದಂಥ ಶ್ರೀ ಕೃಷ್ಣ ಕೈವಾರಿಸ್ತಾ ಇದ್ದಾರೆ. ಬನ್ನಿ. ಹಾಗಾಗಿ ಎಲ್ಲಿ ರಾಮನು ಅಲ್ಲಿ ಹನುಮನು, ಎಲ್ಲಿ ಹನುಮನು ಅಲ್ಲಿ ರಾಮ, ಡಾಕ್ಟರ್ ರಾಜಣ್ಣ ಅಂತ ಹೇಳ್ತಾ ಎಲ್ಲಿ ಬಂದಿರತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಹಾಗೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ, ಶ್ರೀರಾಮಚಂದ್ರ ಅಭಿಮಾನಿಗಳಿಗೆ, ಶ್ರೀರಾಮನ ಭಕ್ತರಿಗೆ ಭಗವಂತ ಒಳ್ಳೆಯದು ಮಾಡಲಿಕ್ಕೆ ಅಂತ ನಮ್ಮ ರಾಮಾಂಜನೇಯ ಅಧ್ಯಕ್ಷತೆಯಲ್ಲಿ ಇವತ್ತಿನ ವಿಜಯನಗರ ಮಂಡಲ ಇನ್ನೂ ಹೆಚ್ಚು ಬೇರೆ ಆಶಿಸ್ತಾ ನಮ್ಮ ಹಿರಿಯ ನಾಯಕರಾದಂಥ ಶ್ರೀಕೃಷ್ಣ ಪರಮಾತ್ಮರು ರಾಜ್ಯ ಮಟ್ಟದಲ್ಲಿ ಯಶಸ್ವಿ ಮಾಡಲಿಕ್ಕೆ ಅಂತ ಈ ಕಾರ್ಯಕ್ರಮ ನಾಗೇಶ್ವರ ತಂಡದವರಿಗೆ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಶ್ರೀರಾಮ್.
ಹಲೋ ಮಾತಾಡ್ಬಿಡು.